ಬೆಂಗಳೂರಿನಲ್ಲಿ ಮತ್ತೊಂದು ಟ್ರಿಬಲ್ ಮರ್ಡರ್ ಆಗಿದೆ. ಒಂದೇ ಕುಟುಂಬದ ಮೂವರನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಮೂವರನ್ನ ಕೊಂದು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಆಗಿರುವಂತಹ ಘಟನೆ ಇದು. ಒಂದೇ ಕುಟುಂಬದ ಮೂವರನ್ನ ಕೊಲೆ ಮಾಡಿ ತಾಯಿ, ಅಜ್ಜಿ, ಭಾವನನ್ನ ಕೊಲೆ ಮಾಡಿದ್ದಾನೆ ಪ್ರಶಾಂತ್. ಆರೋಪಿ ಪ್ರಶಾಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೃತ ತಾಯಿ ಮಂಗಳಮ್ಮ 55 ವರ್ಷ, ಅಜ್ಜಿ ನಂಜಮ್ಮ 65 ವರ್ಷ, ಭಾವ ಸತೀಶ್ 50 ವರ್ಷ, ಮತ್ತೆ ನೇಣು ಬಿಗಿದುಕೊಂಡ ಪ್ರಶಾಂತ್ 34 ವರ್ಷ. ಪ್ರಶಾಂತ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದ. ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಇಂದು ಬೆಳಗಿನ ಜಾವ ಘಟನೆ ನಡೆದಿರುವುದು. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದೇ ಕುಟುಂಬದ ಮೂವರನ್ನ ಕೊಲೆ ಮಾಡಿದ್ದಾನೆ ಯುವಕ. ಬಳಿಕ ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಟ್ರಿಬಲ್ ಮರ್ಡರ್ ಆಗಿದೆ. ಇತ್ತೀಚೆಗಷ್ಟೇ ಟ್ರಿಬಲ್ ಮರ್ಡರ್ ಆಗಿತ್ತು. ಅದು ಮಾಸುವ ಮುನ್ನವೇ ಮತ್ತೊಂದು ಟ್ರಿಬಲ್ ಮರ್ಡರ್ ಪ್ರಕರಣ ಈಗ ದಾಖಲಾಗಿದೆ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಆಗಿರುವಂಥ ಘಟನೆ ಇದು. ಆರೋಪಿ ಪ್ರಶಾಂತ್ ಅಂತ ಗುರುತಿಸಲಾಗಿದೆ. ಆತ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಾಯಿ, ಅಜ್ಜಿ, ಭಾವನನ್ನ ಕೊಲೆ ಮಾಡಿ ನಂತರ ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತರನ್ನ ಮಂಗಳಮ್ಮ 55 ವರ್ಷ, ಅಜ್ಜಿ ನಂಜಮ್ಮ 65 ವರ್ಷ, ಭಾವ ಸತೀಶ್ 50 ವರ್ಷ ಅಂತ ಗುರುತಿಸಲಾಗಿದೆ. ಆರೋಪಿ ಪ್ರಶಾಂತ್ 34 ವರ್ಷ. ಮಾನಸಿಕ ಸಮಸ್ಯೆಯಿಂದ ಆತ ಬಳಲ್ತಾ ಇದ್ದ ಅನ್ನೋ ಶಂಕೆ ಇದೆ. ಇಂದು ಬೆಳಗಿನ ಜಾವ ನಡೆದಿರುವಂಥ ಘಟನೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಮೂವರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಯಿ, ಅಜ್ಜಿ, ಭಾವ 3 ಜನನ್ನ ಮರ್ಡರ್ ಮಾಡಿ ಆತ ಕೂಡ ಸೂಸೈಡ್ನ ಮಾಡ್ಕೊಂಡಿದ್ದಾನೆ. ಪ್ರಶಾಂತ್ ಸೂಸೈಡ್ ಮಾಡ್ಕೊಂಡಿರೋ ಅಂಥ ವ್ಯಕ್ತಿ 34 ವರ್ಷ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರೋದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಪ್ರಶಾಂತ್ ಕೂಡ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿದ್ದಾನೆ. ಎಲ್ಲರ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ. ತನಿಖೆಯನ್ನು ಮುಂದುವರೆಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಪರಿಶೀಲನೆಯನ್ನು ಮಾಡಿಕೊಂಡು ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಸೊ 3+1 4 ಜನ ಈಗ ಮೃತಪಟ್ಟಿದ್ದಾರೆ. ಮೂವರನ್ನ ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಬೆಂಗಳೂರಿನಲ್ಲಿ ಟ್ರಿಬಲ್ ಮರ್ಡರ್ ಆಗಿದೆ. ಇದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ. ಮೂವರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಯುವಕ ಶರಣಾಗಿದ್ದಾನೆ. 34 ವರ್ಷದ ಪ್ರಶಾಂತ್ ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ಅಂತ ಹೇಳಲಾಗ್ತದೆ. ತಾಯಿ, ಅಜ್ಜಿ, ಭಾವ 3 ಜನನ್ನ ಕೊಲೆ ಮಾಡಿ ತಾನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಏನು ರೀಸನ್ ಅಂತ ಗೊತ್ತಿಲ್ಲ, ಬಟ್ 3 ಜನನ್ನ ಕೊಂದು ಆತ ತಾನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಒಂದೇ ಕುಟುಂಬದ ಮೂವರನ್ನ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, 3 ಜನನ್ನ ಮರ್ಡರ್ ಮಾಡಿ ತಾನು ನೇಣಿಗೆ ಶರಣಾಗಿರುವಂಥ ಪ್ರಕರಣ ಇದು. ಆ್ಯಕ್ಚುಲಾಗಿ ಏನು ರೀಸನ್ಗೋಸ್ಕರ ಕೊಲೆ ಮಾಡಿರಬಹುದು? ಏನು ಆಯಿತು ಕುಟುಂಬದಲ್ಲಿ? ಮಾಹಿತಿ ಸಿಗ್ತಾ ಇದೆಯಾ ಹೇಗೆ? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೊಟ್ಟಿಗೆಪಾಳ್ಯ ಅಯ್ಯಪ್ಪ ದೇವಸ್ಥಾನದ ಬಳಿ ಒಂದು ಘಟನೆ ನಡೆದಿರುವಂತಹದ್ದು. ಏನು 3 ಜನರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಪ್ರಶಾಂತ್ ಅಂತ ಹೇಳಿ ಮೊದಲನೇ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇದೆ. ಅಂದ್ರೆ ಕುಟುಂಬದ ಜೊತೆಗೆ ಏನಾದ್ರೂ ವೈಮನಸ್ಸಿತ್ತ, ಯಾಕೆ ಈತ ಈ ರೀತಿಯಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನಷ್ಟೇ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇಂದು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿರೋದಾಗಿ ಬೆಳಕಿಗೆ ಬಂದಿರುವಂತಹದ್ದು. ಮನೆಯಲ್ಲಿದ್ದಂತಹ 3 ಜನರನ್ನ ಕೂಡ ಕೊಲೆ ಮಾಡಿ ಅದಾದ ನಂತರದಲ್ಲಿ ತಾನು ಕೂಡ ನೇಣಿಗೆ ಶರಣಾಗಿರುವಂತಹ ಪ್ರಶಾಂತ್ ಹಿನ್ನೆಲೆಯನ್ನ ಸದ್ಯಕ್ಕೆ ಪೊಲೀಸರು ಕೆದಕ್ತಾ ಇರುವಂತಹದ್ದು. ಆತ ಮಾನಸಿಕವಾಗಿ ಬಳಲ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯ ಆಗಿರುವಂತಹದ್ದು. ಜೊತೆಗೆ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಈತ ಪ್ರಶಾಂತ್ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಯಾಕೆ ಈತ ಈ ರೀತಿಯಾದಂತಹ ಕೃತ್ಯ ಮಾಡಿದ್ದಾನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಮಧು, ಚಂದ್ರು, ಇನ್ನು ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಬಟ್ ಮೃತದೇಹಗಳು ಎಲ್ಲಿದೆ? ಕುಟುಂಬಸ್ಥರು ಏನಾದರೂ ಈತನ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಿದ್ದಾರಾ ಹೇಗೆ? ಖಂಡಿತವಾಗಿಯೂ ಮಧು, ಈಗಾಗಲೇ ಪೊಲೀಸರು ಬೆಳಗಿನ ಜಾವನೆ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅದಾದ ನಂತರದಲ್ಲಿ ಅವರು
ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ 4 ಜನ ಒಂದು ಮೃತದೇಹಗಳನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಜೊತೆಗೆ ಏನು ಈ ಒಂದು ಕುಟುಂಬಸ್ಥರು ಈಗಾಗಲೇ ಹೇಳಿಕೆಗಳನ್ನ ಕೂಡ ಪೊಲೀಸರು ಪಡ್ಕೊಂತಾ ಇರುವಂತದ್ದು. ಯಾಕೆಂತಂದ್ರೆ ಕುಟುಂಬದ ಜೊತೆಗೆ ಏನಾದ್ರು ವೈಮನಸ್ಸಿತ್ತ, ಜೊತೆಗೆ ಯಾರ್ಯಾರೆಲ್ಲ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂತ ಪ್ರಾಥಮಿಕ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ಲಿಕ್ಕೆ ಮುಂದಾಗಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ಇದು ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಆಗಿರುವಂಥ ಘಟನೆ. ಒಂದೇ ಕುಟುಂಬದ ಮೂವರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪ್ರಶಾಂತ್ ಎಂಬ ಯುವಕ, 34 ವರ್ಷ. ಆತನಿಗೆ ತಾಯಿ, ಅಜ್ಜಿ, ಬಾವ 3 ಜನರನ್ನ ಮರ್ಡರ್ ಮಾಡಿ ತಾನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಆಗಿರೋದು ಇವತ್ತು ಬೆಳಗಿನ ಜಾವ ನಡೆದಿರುವಂಥ ಘಟನೆ ಅಂತ ಹೇಳಲಾಗ್ತಾ ಇದೆ. 4 ಮೃತದೇಹವನ್ನು ಕೂಡ ಈಗ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಈತ ಈ ರೀತಿ ಮಾಡ್ದ, ಎಲ್ಲರನ್ನೂ ಕೊಲೆ ಮಾಡಿದ್ದು ಯಾಕೆ, ತಾನು ಕೂಡ ಸೂಸೈಡ್ ಮಾಡ್ಕೊಂಡಿದ್ದು ಯಾಕೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತಾಯಿ, ಅಜ್ಜಿ, ಬಾವ 3ರನ್ನ ಕೊಲೆ ಮಾಡಿ ಪ್ರಶಾಂತ್ ಎಂಬಾತ ತಾನು ಕೂಡ ಸೂಸೈಡ್ನ ಮಾಡ್ಕೊಂಡಿದ್ದಾನೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥ ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಾಲಯದ ಬಳಿ ಆಗಿರೋ ಅಂಥ ಘಟನೆ ಇದು. ಇವತ್ತು ಬೆಳಗಿನ ಜಾವ ಆತ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈತ 3ರನ್ನ ಕೊಲೆ ಮಾಡ್ದ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗಬೇಕಾಗಿದೆ. ಬಟ್ ಬೆಂಗಳೂರು ಮತ್ತೊಮ್ಮೆ ಬೆಚ್ಚಿ ಬಿದ್ದಿದೆ. ತ್ರಿವಳಿ ಕೊಲೆ ಬೆಂಗಳೂರಿನಲ್ಲಿ ಆಗಿದೆ. ಮಗಳೇ ತಂದೆ, ತಾಯಿ, ಸಹೋದರಿಯನ್ನು ಕೊಲೆ ಮಾಡಿದಂಥ ಪ್ರಕರಣ ತನಿಖೆ ಹಂತದಲ್ಲಿ ಇದೆ. ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ತ್ರಿಬಲ್ ಮರ್ಡರ್ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ವೃತ್ತಿಯಲ್ಲಿ ಚಾಲಕ ಆಗಿದ್ದ ಪ್ರಶಾಂತ್ ಅನ್ನೋದು ತಿಳಿದು ಬಂದಿದೆ. 34 ವರ್ಷ. ಆತನಿಗೆ 3ರನ್ನ ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರಶಾಂತ್ ಶವ ಪತ್ತೆಯಾಗಿದೆ. ಈಗ 4 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಯಾವ ಕಾರಣಕ್ಕೋಸ್ಕರ ಈತ ಕೊಲೆ ಮಾಡಿದ್ದಾನೆ ತಿಳಿದು ಬಂದಿಲ್ಲ. ಇವರ ಕುಟುಂಬದ ಹಿನ್ನೆಲೆಯನ್ನು ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ತಾಯಿ, ಅಜ್ಜಿ ಹಾಗೂ ಬಾವ 3 ಜನರನ್ನ ಮರ್ಡರ್ ಮಾಡಿದ್ದಾನೆ ಆತ. ಬೆಂಗಳೂರಿನಲ್ಲಿ ಮತ್ತೊಂದು ತ್ರಿಬಲ್ ಮರ್ಡರ್ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ. ಒಂದೇ ಕುಟುಂಬದ 3ರನ್ನ ಭೀಕರವಾಗಿ ಹತ್ಯೆಗೈದು ತಾನು ಕೂಡ ಸೂಸೈಡ್ನ ಮಾಡ್ಕೊಂಡಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಈತ ಹೀಗೆ ಮಾಡ್ದ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಮೃತದೇಹಗಳನ್ನು ಈಗ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅನ್ನೋ ಶಂಕೆ ವ್ಯಕ್ತವಾಗಿದೆ. ತಾಯಿ, ಅಜ್ಜಿ, ಬಾವನನ್ನು ಕೊಲೆ ಮಾಡಿ ನಂತರ ಆತ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದೇ ಕುಟುಂಬದ 3 ಜನರನ್ನು ಕೊಲೆ ಮಾಡಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಆಗಿರೋ ಅಂಥ ಘಟನೆ ಇದು. ಮೃತ ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಬಾವ ಸತೀಶ್ ಅಂತ ಐಡೆಂಟಿಫೈ ಮಾಡಲಾಗಿದೆ. ಅವರ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ನೋಡಿ, ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ, 3ರನ್ನ ಕೊಂದಂಥ ಪ್ರಶಾಂತ್ ಈತನೇ, 34 ವರ್ಷ. ಆತ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. 3ರನ್ನ ಮರ್ಡರ್ ಮಾಡಿ ಬಳಿಕ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇವತ್ತು ಬೆಳಗಿನ ಜಾವ ಆಗಿರುವಂಥ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಈಗ ಇಡೀ ಏರಿಯಾ ಬೆಚ್ಚಿ ಬಿದ್ದಿದೆ. ಯಾತಕ್ಕೋಸ್ಕರ ಇವನು ಈ ರೀತಿ ಮಾಡ್ದ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನಷ್ಟೇ ಕುಟುಂಬಸ್ಥರು ಬರಬೇಕಾಗತ್ತೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆರಂಭ ಆಗತ್ತೆ. ಮಂಗಳಮ್ಮ 55 ವರ್ಷ, ಪ್ರಶಾಂತ್ ತಾಯಿ. ಅಜ್ಜಿ ನಂಜಮ್ಮ 65 ವರ್ಷ, ಬಾವ ಸತೀಶ್ 50 ವರ್ಷ, ಆರೋಪಿ ಪ್ರಶಾಂತ್ 34 ವರ್ಷ. ಕುಟುಂಬದಲ್ಲಿ ಏನಾದರೂ ವೈಮನಸ್ಸಿತ್ತ, ಯಾವ ಕಾರಣಕ್ಕೋಸ್ಕರ ಇದು ಆಗಿದೆ ಇನ್ನಷ್ಟೇ ತಿಳಿಬೇಕಾಗುತ್ತೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಈಗ ಇದು ಮೃತ ಮಂಗಳಮ್ಮ. ಈಕೆಯನ್ನು ಪ್ರಶಾಂತ್ ಕೊಲೆ ಮಾಡಿದ್ದಾನೆ. ಕೊಲೆಯಾದಂಥ ಮಂಗಳಮ್ಮ ಇವರೇ. 3ನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ಫೋಟೋ,
ಅವರು ಎರಡನೇ ವಿಂಡೋದಲ್ಲಿ ನೋಡ್ತಾ ಇರೋ ಫೋಟೋ ಪ್ರಶಾಂತ್. ಈತ ಮೂವರನ್ನು ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಟ್ರಿಬಲ್ ಮರ್ಡರ್ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥ ಕೊಟ್ಟಿಗೆ ಪಾಳ್ಯದಲ್ಲಿ ಆಗಿರುವಂಥ ಘಟನೆ ಇದು. ಒಂದೇ ಕುಟುಂಬದ ಮೂವರನ್ನು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮೂವರನ್ನು ಕೊಂದ ಬಳಿಕ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪ್ರಶಾಂತ್. ಕೊಟ್ಟಿಗೆ ಪಾಳ್ಯದ ಅಯ್ಯಪ್ಪ ದೇವಸ್ಥಾನದ ಬಳಿ ಆಗಿರುವಂಥ ಘಟನೆ ಇದು. ಕೊಲೆಯಾದಂಥ ಅಜ್ಜಿ ಮಂಗಳಮ್ಮ ಇವರು, ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಅವರು 65 ವರ್ಷದ ಮಂಗಳಮ್ಮ ಕೊಲೆಯಾಗಿರುವಂಥ ಅಜ್ಜಿ. ಮನೆಯ ಬಳಿ ಈಗಾಗಲೇ ಸಾಕಷ್ಟು ಮಂದಿ ಜಮಾಯಿಸಿದ್ದಾರೆ. ಏನಾಯಿತು ಅಂತ ನೋಡ್ತಾ ಇದ್ದಾರೆ. ಕೊಟ್ಟಿಗೆ ಪಾಳ್ಯದಲ್ಲಿ ಆಗಿರುವಂಥ ಘಟನೆ ಇದು.